ಸ್ನೇಹಿತರೆ ನಮಸ್ಕಾರ. ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸ್ನೇಹಿತರೆ, ಆಧುನಿಕ ಭಾರತದ ಇತಿಹಾಸ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇವತ್ತು ನಾವು ನೋಡ್ತಾ ಇರೋ ಟಾಪಿಕ್ ಬಂದು ಬ್ರಿಟಿಷರ ಪತ್ರಿಕೋದ್ಯಮ ಮತ್ತು ಸರ್ಕಾರದ ನೀತಿ, ಬ್ರಿಟಿಷರ್ಸ್ ಜರ್ನಲಿಸಮ್ ಅಂಡ್ ಗವರ್ನಮೆಂಟ್ ಪಾಲಿಸಿ. ಇದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಬ್ರಿಟಿಷರ ಪತ್ರಿಕೋದ್ಯಮ ಮತ್ತು ಸರ್ಕಾರದ ನೀತಿ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಪತ್ರಿಕೆಗಳು ಹೇಗೆ ಬೆಳವಣಿಗೆ ಆಯಿತು, ಅದಕ್ಕೆ ಬ್ರಿಟಿಷ್ ಸರ್ಕಾರ ಸಹಾಯ ಮಾಡ್ತಾ ಇಲ್ವಾ, ಪತ್ರಿಕೆಗಳಿಗೆ ಸ್ವಾತಂತ್ರ್ಯ ಕೊಟ್ಟಿತ್ತಾ ಅಥವಾ ಇಲ್ವಾ, ನಿಯಂತ್ರಣ ಹೇರಿತ್ತಾ ಇಲ್ವಾ ಅನ್ನೋದನ್ನ ಈ ಚಾಪ್ಟರ್ ನಲ್ಲಿ ನೋಡ್ತೀವಿ. ಓಕೆ, ಈಗ ನೋಡಿ, ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆಯೋ ಅವತ್ತಿನ ದಿನ ನ್ಯೂಸ್ ಪೇಪರ್ ಅಷ್ಟೇ ಪವರ್ಫುಲ್ ಆಗಿತ್ತು. ಅಂದಿನ ಕಾಲದಲ್ಲಿ ವಾಟ್ಸಪ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಟಿವಿ ಕೂಡ ಇರಲಿಲ್ಲ, ಹೌದಲ್ವಾ? ಜನರಿಗೆ ಮಾಹಿತಿ ತಲುಪಿಸೋ ಮುಖ್ಯ ಸಾಧನವೇ ಪತ್ರಿಕೆಗಳು, ನ್ಯೂಸ್ ಪೇಪರ್ಸ್ ಆಗಿದ್ವು. ಹಾಗಾದ್ರೆ ಬ್ರಿಟಿಷರ ಕಾಲದಲ್ಲಿ ಪತ್ರಿಕೆಗಳು ಯಾಕೆ ಬೇಕಿದ್ವು ಅಂತ ನೀವು ಪ್ರಶ್ನೆ ಮಾಡ್ಬೋದು ಅಲ್ವಾ? ಈಗ ನೋಡಿ, ಪತ್ರಿಕೆಗಳು ಯಾಕೆ ಬೇಕಿದ್ವು ಅಂದ್ರೆ ಬ್ರಿಟಿಷರ ಅನ್ಯಾಯಗಳನ್ನ ಜನರಿಗೆ ತಿಳಿಸೋಕೆ, ರಾಷ್ಟ್ರೀಯತೆಯ ಭಾವನೆಯನ್ನ ಬೆಳೆಸೋಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ನೀಡೋಕೆ, ಜನರಲ್ಲಿ ಜಾಗೃತಿ ಮೂಡಿಸೋಕೆ ಪತ್ರಿಕೆಗಳು ಬೇಕಾಗಿದ್ವು. ಇದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರಿಕೆಗಳ ಮೇಲೆ ಭಯ ಶುರು ಆಯಿತು. ಬ್ರಿಟಿಷ್ ಸರ್ಕಾರ ಭಾರತೀಯ ಪತ್ರಿಕೆಗಳ ವಿರುದ್ಧ ಹಲವಾರು ಕಾಯ್ದೆಗಳನ್ನ ತಂದು ಭಾರತೀಯ ಪತ್ರಿಕೆಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಟ್ವು. ಬ್ರಿಟಿಷ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಂತಹ ಪತ್ರಿಕೆಗಳನ್ನ ನಿಷೇಧ ಮಾಡ್ತಿದ್ರು. ಓಕೆ, ಹಾಗಾದ್ರೆ ಯಾವ ಯಾವ ಕಾಯ್ದೆಗಳು ಜಾರಿಗೆ ಬಂತು, ಆ ಕಾಯ್ದೆಗಳು ಏನೇನು ಹೇಳಿದ್ವು, ಹೀಗೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಈ ಆಧುನಿಕ ಭಾರತದ ಇತಿಹಾಸ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮೇಲೆ ಹಲವಾರು ಟಾಪಿಕ್ಸ್ ಮೇಲೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಟಾಪಿಕ್ ಅಲ್ಲಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು, ಫ್ರೆಂಚರು ಇವರೆಲ್ಲರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗೆ 1857ರ ಸಿಪಾಯಿ ದಂಗೆ ಈ ವಿಡಿಯೋ ಬಗ್ಗೆ, ಸಿಪಾಯಿ ದಂಗೆ ಬಗ್ಗೆ ವಿಡಿಯೋ ಇದೆ. ಮತ್ತೆ ಬ್ರಿಟಿಷ್ ಶೈಕ್ಷಣಿಕ ನೀತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಳವಣಿಗೆ ಟಾಪಿಕ್ ಅಲ್ಲಿ ಥಾಮಸ್ ಮೆಕಾಲೆ ವರದಿ, ಚಾರ್ಲ್ಸ್ ವುಡ್ ವರದಿ, ಹಂಟರ್ ಆಯೋಗ, ಹೀಗೆ ಹಲವಾರು ವರದಿಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ 1773ರಿಂದ ಹಿಡಿದು 1947ರವರೆಗೆ ಬ್ರಿಟಿಷರು ಜಾರಿ ಮಾಡಿದಂತಹ ಪ್ರತಿಯೊಂದು ಕಾಯ್ದೆಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸುಮಾರು 3 ಗಂಟೆಗಳ ವಿಡಿಯೋ ಇದು. ಸ್ನೇಹಿತರೆ, ಆಸಕ್ತಿ ಇರೋರು ದಯವಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ ಬ್ರಿಟಿಷರ ಪತ್ರಿಕೋದ್ಯಮ ಮತ್ತು ಸರ್ಕಾರದ ನೀತಿ ಟಾಪಿಕ್ನ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್. ಈಗ ಈ ಪತ್ರಿಕೆಗಳ ಮಹತ್ವ ಏನೇನು ನೋಡೋಣ. ಪತ್ರಿಕೆಗಳು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗಗಳು. ಅವು ಸಾರ್ವಜನಿಕ ಅಭಿಪ್ರಾಯಗಳನ್ನು ಕ್ರೋಢೀಕರಿಸುತ್ತವೆ. ನೋಡಿ, ಪತ್ರಿಕೆಗಳು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗಗಳು ಅಂದ್ರೆ ಪ್ರಜಾಪ್ರಭುತ್ವ ಸರಿಯಾಗಿ ನಡಿಬೇಕಂದ್ರೆ ಜನರಿಗೆ ಮಾಹಿತಿ ಇರಬೇಕು. ಆ ಮಾಹಿತಿಯನ್ನ ಜನರಿಗೆ ತಲುಪಿಸೋ ದೊಡ್ಡ ಸಾಧನವೇ ಈ ಪತ್ರಿಕೆಗಳು. ಅಂದ್ರೆ ಸರ್ಕಾರ ಏನ್ ಮಾಡ್ತಿದೆ, ಯಾವ ಕಾನೂನು ಬಂದಿದೆ, ಜನರ ಸಮಸ್ಯೆಗಳು ಏನು, ಇವೆಲ್ಲ ಜನರಿಗೆ ಗೊತ್ತಾಗೋದೇ ಪತ್ರಿಕೆಗಳಿಂದ. ಓಕೆ, ಹಾಗೇನೆ ಸಾರ್ವಜನಿಕ ಅಭಿಪ್ರಾಯಗಳನ್ನ ಕ್ರೋಢೀಕರಿಸುತ್ತವೆ. ಅಂದ್ರೆ ಜನರು ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರಕ್ಕೆ ತಲುಪಿಸೋ ಕೆಲಸ ಪತ್ರಿಕೆಗಳು ಮಾಡ್ತವೆ. ಫಾರ್ ಎಕ್ಸಾಂಪಲ್, ರೈತರ ಸಮಸ್ಯೆ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಇವೆಲ್ಲ ಪತ್ರಿಕೆಗಳಲ್ಲಿ ಬಂದಾಗ ಸರ್ಕಾರದ ಮೇಲೆ ಒತ್ತಡ ಬರುತ್ತೆ. ಅದಕ್ಕೆ ಪತ್ರಿಕೆಗಳನ್ನ ಜನರ ಧ್ವನಿ ಅಂತಲೂ ಕೂಡ ಕರೀತಾರೆ. ಓಕೆ, ಹಾಗೇನೆ ಪತ್ರಿಕೆಗಳು ಸರ್ಕಾರದ ನೀತಿ ನಿರೂಪಣೆ ಜನತೆಗೆ ತಿಳಿಪಡಿಸುವ ಸಾಧನಗಳಾಗಿವೆ. ಅಂದ್ರೆ ಸರ್ಕಾರ ಯಾವ ಯೋಜನೆ ತಂದಿದೆ, ಯಾವ ನಿಯಮ ಜಾರಿಗೆ ಬಂದಿದೆ, ಯಾವ ಯಾವ ಹೊಸ ಪಾಲಿಸಿ ಬಂದಿದೆ ಅನ್ನೋದನ್ನ ಜನರಿಗೆ ತಿಳಿಸೋ ಕೆಲಸವನ್ನ ಈ ಪತ್ರಿಕೆಗಳು ಮಾಡ್ತವೆ. ಅಂದ್ರೆ ಪತ್ರಿಕೆಗಳು ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಂತೆ ಕೆಲಸ ಮಾಡ್ತವೆ. ಓಕೆ, ಪತ್ರಿಕೋದ್ಯಮವು ಬ್ರಿಟಿಷರು ನಮಗೆ ನೀಡಿದ ಅತ್ಯುತ್ತಮ ಕೊಡುಗೆಯಾಗಿದೆ. ಅವರಿಂದಲೇ ಪತ್ರಿಕೆಗಳು ಆರಂಭವಾದವು. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಭಾರತದಲ್ಲಿ ಮಾಡರ್ನ್ ನ್ಯೂಸ್ ಪೇಪರ್ ಸಿಸ್ಟಮ್ ಆರಂಭ ಮಾಡಿದವರು ಬ್ರಿಟಿಷರು. ಅವರ ಕಾಲದಲ್ಲೇ ಪ್ರಿಂಟಿಂಗ್ ಪ್ರೆಸ್ ಬಂತು, ನ್ಯೂಸ್ ಪೇಪರ್ ಕಲ್ಚರ್ ಆರಂಭ ಆಯಿತು, ಸುದ್ದಿಗಳನ್ನ ಮುದ್ರಿಸಿ ಹಂಚುವ ಪದ್ಧತಿ ಶುರು ಆಯಿತು. ಆದ್ರೆ ಲೇಟರ್ ಇದೇ ಪತ್ರಿಕೆಗಳು ಬ್ರಿಟಿಷರ ವಿರುದ್ಧವೇ ಕೆಲಸ ಮಾಡೋಕೆ ಶುರು ಮಾಡಿದ್ವು. ಓಕೆ, ಅಧಿಕಾರಗಳ ಮತ್ತು ಸರ್ಕಾರದ ಭ್ರಷ್ಟಾಚಾರ ಬಯಲು ಮಾಡಿ ಜನರಲ್ಲಿ ವಿಚಾರ ಜಾಗೃತಿ ಮೂಡಿಸಲು ಪತ್ರಿಕೆಗಳು ನೆರವಾಗುತ್ತವೆ. ಅಂದ್ರೆ ನೋಡಿ, ಇವತ್ತು ಏನಾದ್ರೂ ಸ್ಕ್ಯಾಮ್ ಆಗಿದ್ರೆ ಮೀಡಿಯಾ ಎಕ್ಸ್ಪೋಸ್ ಮಾಡುತ್ತೆ ಅಲ್ವಾ? ಹಾಗೆಯೇ ಅಂದಿನ ಕಾಲದಲ್ಲೂ ಕೂಡ ಪತ್ರಿಕೆಗಳು ಅಧಿಕಾರಿಗಳ ತಪ್ಪುಗಳನ್ನ ಜನರಿಗೆ ತೋರಿಸ್ತಾ ಇದ್ವು.
ಈಗ ಫಾರ್ ಎಕ್ಸಾಂಪಲ್ ಬ್ರಿಟಿಷರ ಅನ್ಯಾಯ ಆಗಿರ್ಬೋದು, ತೆರಿಗೆ ದೌರ್ಜನ್ಯ ಆಗಿರ್ಬೋದು, ಅಧಿಕಾರಿಗಳ ಭ್ರಷ್ಟಾಚಾರ ಆಗಿರ್ಬೋದು, ಇವೆಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಿತ್ತು. ಇದರಿಂದ ಜನರಲ್ಲಿ ಅರಿವು ಮೂಡ್ತು, ರಾಷ್ಟ್ರವಾದ ಹೆಚ್ಚಾಯಿತು, ಸ್ವಾತಂತ್ರ್ಯ ಚಳುವಳಿಗೆ ಬಲ ಸಿಕ್ದಂಗಾಯ್ತು. ಓಕೆ, ಹೀಗಾಗಿ ಪತ್ರಿಕೆಗಳು ಕೇವಲ ಸುದ್ದಿ ನೀಡುವ ಸಾಧನಗಳಲ್ಲ, ಜನರಲ್ಲಿ ಜಾಗೃತಿ ಮೂಡಿಸಿ ಸರ್ಕಾರವನ್ನ ಪ್ರಶ್ನೆ ಮಾಡೋ ಪ್ರಜಾಪ್ರಭುತ್ವದ ಶಕ್ತಿಶಾಲಿ ಅಸ್ತ್ರವಾಗಿದೆ ಅಂತಾನೆ ಹೇಳ್ಬೋದು. ಓಕೆ, ಮುಂದೆ ನೋಡೋಣ. ಭಾರತದಲ್ಲಿ ಪತ್ರಿಕೋದ್ಯಮದ ಉಗಮ ಅಂದ್ರೆ ಭಾರತದಲ್ಲಿ ನ್ಯೂಸ್ ಪೇಪರ್ ಹೇಗೆ ಶುರು ಆಯಿತು? ಭಾರತದಲ್ಲಿ ಮೊದಲ ನ್ಯೂಸ್ ಪೇಪರ್ ಯಾವುದು? ಯಾರು ಆರಂಭ ಮಾಡಿದ್ರು? ಭಾರತದಲ್ಲಿ ಹೇಗೆ ಜರ್ನಲಿಸಂ ಬೆಳೀತು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಕ್ರಿಸ್ತಶಕ 1557ರಲ್ಲಿ ಪೋರ್ಚುಗೀಸರು ಗೋವಾದಲ್ಲಿ ಪ್ರಪ್ರಥಮ ಬಾರಿಗೆ ಮುದ್ರಣಾಲಯವನ್ನ ಪರಿಚಯಿಸಿದರು. ಅಂದ್ರೆ ಭಾರತದಲ್ಲಿ ಮೊದಲು ಪ್ರಿಂಟಿಂಗ್ ಪ್ರೆಸ್ ತಂದೋರು ಬ್ರಿಟಿಷರು ಅಲ್ಲ, ಪೋರ್ಚುಗೀಸರು. ಓಕೆ, ಈ ಪೋರ್ಚುಗೀಸರು 1557ರಲ್ಲಿ ಗೋವಾದಲ್ಲಿ ಪ್ರಿಂಟಿಂಗ್ ಪ್ರೆಸ್ನ ಆರಂಭ ಮಾಡಿದ್ರು. ಇದರಿಂದ ಪುಸ್ತಕಗಳು, ಧಾರ್ಮಿಕ ಗ್ರಂಥಗಳು ಮುದ್ರಣ ಆಗೋಕೆ ಆರಂಭ ಆಯಿತು. ಓಕೆ, ಕ್ರಿಸ್ತಶಕ 1684ರಲ್ಲಿ ಬ್ರಿಟಿಷರು ಬಾಂಬೆಯಲ್ಲಿ ಪ್ರೆಸ್ ಅನ್ನ ತೆರೆದರು. ಓಕೆ, ಬಾಂಬೆಯಲ್ಲಿ ಅಂದ್ರೆ ಈಗಿನ ಮುಂಬೈಯಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅನ್ನ ಬ್ರಿಟಿಷರು ಆರಂಭ ಮಾಡಿದ್ರು. ಇದು ಮುಂದೆ ನ್ಯೂಸ್ ಪೇಪರ್ ಬೆಳವಣಿಗೆಗೆ ಫೌಂಡೇಶನ್ ಆಯಿತು ಅಂತಾನೆ ಹೇಳ್ಬೋದು. ಓಕೆ, ಬಹಳ ಮುಖ್ಯವಾದದ್ದು, 1780ರಲ್ಲಿ ಭಾರತದ ಪ್ರಪ್ರಥಮ ವಾರ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಅನ್ನ ಜೇಮ್ಸ್ ಅಗಸ್ಟಸ್ ಹಿಕಿ ಹೊರಡಿಸಿದನು. ಇದರಿಂದ ಅಗಸ್ಟಸ್ ಹಿಕಿ ಪತ್ರಿಕಾ ಸ್ವಾತಂತ್ರ್ಯದ ಮೊದಲ ಪ್ರತಿಪಾದಕನಾದನು. ಓಕೆ, ಹೀಗಾಗಿ ಈತನನ್ನ ಭಾರತದ ಪತ್ರಿಕೋದ್ಯಮ ಪಿತಾಮಹ ಎಂದು ಕರೆಯಲಾಗಿದೆ. ನೋಡಿ, ಭಾರತದ ಮೊದಲ ನ್ಯೂಸ್ ಪೇಪರ್ ಯಾವುದು ಅಂದ್ರೆ ಬೆಂಗಾಲ್ ಗೆಜೆಟ್. ಓಕೆ, ಇದನ್ನ ಜೇಮ್ಸ್ ಅಗಸ್ಟಸ್ ಹಿಕಿ ಅನ್ನೋನು ಆರಂಭ ಮಾಡ್ತಾನೆ. ಓಕೆ, ಬಲಭಾಗದಲ್ಲಿ ಕಾಣ್ತಾ ಇದೆಯಲ್ಲ ನ್ಯೂಸ್ ಪೇಪರ್ ಇಮೇಜು, ಇದೇ ಅಗಸ್ಟಸ್ ಹಿಕಿ ಅವರ ಬೆಂಗಾಲ್ ಗೆಜೆಟ್ ನ್ಯೂಸ್ ಪೇಪರ್. ಹಿಕಿ ಅವರು 1780ರಲ್ಲಿ ಹಿಕೀಸ್ ಬೆಂಗಾಲ್ ಗೆಜೆಟ್ ಎಂಬ ಪತ್ರಿಕೆ ಆರಂಭ ಮಾಡ್ತಾರೆ. ಇದನ್ನ ಭಾರತದ ಮೊದಲ ನ್ಯೂಸ್ ಪೇಪರ್ ಹಾಗೆ ಭಾರತದ ಮೊದಲ ಇಂಗ್ಲಿಷ್ ನ್ಯೂಸ್ ಪೇಪರ್ ಅಂತಾನೂ ಕರೀತಾರೆ. ಓಕೆ, ಆದ್ರಿಂದ ಈ ಅಗಸ್ಟಸ್ ಹಿಕಿ ಅವರನ್ನ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೀತಾರೆ. ಓಕೆ, ಇಂಪಾರ್ಟೆಂಟ್ ನೋಡಿ, ಈ ನ್ಯೂಸ್ ಪೇಪರ್ ಬ್ರಿಟಿಷ್ ಅಧಿಕಾರಿಗಳನ್ನ ಟೀಕೆ ಮಾಡ್ತಾ ಇತ್ತು, ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಬರಿತಾ ಇದ್ರು. ಇದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಕೋಪ ಬಂದು ಅಗಸ್ಟಸ್ ಹಿಕಿ ಮೇಲೆ ಕೇಸ್ ಹಾಕಿದ್ರು, ಪ್ರಿಂಟಿಂಗ್ ಪ್ರೆಸ್ ನ ವಶಪಡಿಸ್ಕೊಂಡ್ರು, ಈ ಬೆಂಗಾಲ್ ಗೆಜೆಟ್ ನ್ಯೂಸ್ ಪೇಪರ್ ನ ಬ್ಯಾನ್ ಮಾಡಿದ್ರು. ಓಕೆ, ಇದರ ನಂತರ ಇನ್ನೂ ಹಲವಾರು ಪತ್ರಿಕೆಗಳು ಬಂದವು. 1784ರಲ್ಲಿ ದಿ ಬೆಂಗಾಲ್ ಗೆಜೆಟ್, 1885ರಲ್ಲಿ ಬೆಂಗಾಲ್ ಜರ್ನಲ್, 1786ರಲ್ಲಿ ಕಲ್ಕತ್ತಾ ಕ್ರೋನಿಕಲ್, ದಿ ಮದ್ರಾಸ್ ಕೊರಿಯರ್, ಬಾಂಬೆ ಹೆರಾಲ್ಡ್, ಗುಜರಾತ್ ಪತ್ರಿಕೆ, ಬಾಂಬೆ ದರ್ಪಣ, ಮುಂಬೈ ಸಮಾಚಾರ್, ಇವು ಸ್ಲೋಲಿ ಭಾರತದಲ್ಲಿ ಜರ್ನಲಿಸಂನ ಬೆಳೆಯೋಕೆ ಕಾರಣ ಆದವು. ಓಕೆ, ಕನ್ಕ್ಲೂಷನ್ ಹೇಳಬೇಕು ಅಂದ್ರೆ ಭಾರತದಲ್ಲಿ ಪತ್ರಿಕೋದ್ಯಮದ ಆರಂಭ ಪೋರ್ಚುಗೀಸರ ಪ್ರಿಂಟಿಂಗ್ ಪ್ರೆಸ್ನಿಂದ ಆರಂಭ ಆಯಿತು. ನಂತರ ಬ್ರಿಟಿಷರ ಕಾಲದಲ್ಲಿ ನ್ಯೂಸ್ ಪೇಪರ್ಸ್ ಬೆಳವಣಿಗೆ ಕಾಣಿತು. ಆದರೆ ಈ ಪತ್ರಿಕೆಗಳು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತೋಕೆ ಆರಂಭ ಮಾಡಿದಾಗ ಬ್ರಿಟಿಷ್ ಸರ್ಕಾರ ನಿಯಂತ್ರಣ ಹೇರೋಕೆ ಆರಂಭಿಸ್ತು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ದೋಷ ವಿಮರ್ಶಾಧಿಕಾರ ವೃತ್ತಪತ್ರಿಕೆ ಕಾಯ್ದೆ 1799, ಇಂಗ್ಲಿಷ್ ಅಲ್ಲಿ ಇದನ್ನ ದಿ ಸೆನ್ಸಾರ್ಶಿಪ್ ಪ್ರೆಸ್ ಆಕ್ಟ್ 1799 ಅಂತ ಕರೀತಾರೆ. ಸ್ನೇಹಿತರೆ ನೋಡಿ, ಆರಂಭದಲ್ಲಿ ಬ್ರಿಟಿಷರು ನ್ಯೂಸ್ ಪೇಪರ್ಗಳಿಗೆ ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ರು. ಆದರೆ ಆ ಪತ್ರಿಕೆಗಳು ಸರ್ಕಾರವನ್ನೇ ಟೀಕೆ ಮಾಡೋಕೆ ಶುರು ಮಾಡಿದಾಗ ಬ್ರಿಟಿಷರಿಗೆ ಭಯ ಶುರು ಆಯಿತು. ಆ ಕಾರಣಕ್ಕೆ ಪ್ರೆಸ್ ಮೇಲೆ ಕಂಟ್ರೋಲ್ ಹಾಕೋಕೆ ಕಾನೂನುಗಳನ್ನು ತಂದ್ರು. ಅದರಲ್ಲಿ ಮೊದಲ ಕಾನೂನು 1799ರ ದಿ ಸೆನ್ಸಾರ್ಶಿಪ್ ಪ್ರೆಸ್ ಆಕ್ಟ್. ಓಕೆ, ಹಾಗಾದ್ರೆ ಈ ಕಾಯ್ದೆಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ಈತ ಆ ಟೈಮಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದ. ಇವನ ಕಾಲದಲ್ಲೇ ಪ್ರೆಸ್ ಸೆನ್ಸಾರ್ಶಿಪ್ ಆರಂಭ ಆಗಿದ್ದು. ಓಕೆ, ಈ ಕಾಯ್ದೆಯ ಉದ್ದೇಶ ಪತ್ರಿಕೆಗಳ ಮೇಲೆ ನಿಯಂತ್ರಣ ಹೇರಲು, ಅಂದ್ರೆ ಪತ್ರಿಕೆಗಳು ಬ್ರಿಟಿಷರ ವಿರುದ್ಧ ಬರೆಯಬಾರದು ಅನ್ನೋದೇ ಈ ಸೆನ್ಸಾರ್ಶಿಪ್ ಪ್ರೆಸ್ ಆಕ್ಟ್ ನ ಮುಖ್ಯ ಉದ್ದೇಶ ಆಗಿತ್ತು. ಸ್ನೇಹಿತರೆ ನೋಡಿ, ಈ ನ್ಯೂಸ್ ಪೇಪರ್ಗಳು ಬ್ರಿಟಿಷ್ ಅಧಿಕಾರಿಗಳನ್ನ ಟೀಕೆ ಮಾಡ್ತಾ ಇದ್ವು. ಬ್ರಿಟಿಷ್ ಸರ್ಕಾರ ಮಾಡಿದಂತಹ ತಪ್ಪುಗಳನ್ನ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ರು. ಇದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದಲ್ಲಿ ವಿರೋಧ ಹೆಚ್ಚಾಗಬಹುದು ಅನ್ನೋ ಭಯ ಬ್ರಿಟಿಷರಿಗೆ ಶುರುವಾಯಿತು. ಆದ್ರಿಂದ ಲಾರ್ಡ್ ವೆಲ್ಲೆಸ್ಲಿ ಪ್ರೆಸ್ ಫ್ರೀಡಮ್ನ ಕಡಿಮೆ ಮಾಡೋಕೆ ನಿರ್ಧಾರ ಮಾಡ್ದ. ಓಕೆ, ಈ ಸೆನ್ಸಾರ್ಶಿಪ್ ಪ್ರೆಸ್ ಕಾಯ್ದೆ ಪ್ರಕಾರ ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡುವ ಮುಂಚೆ ಸರ್ಕಾರದ ಅನುಮತಿ ಬೇಕಿತ್ತು. ಅಂದ್ರೆ ಏನ್ ಪ್ರಿಂಟ್ ಮಾಡಬೇಕು, ಏನ್ ಪಬ್ಲಿಷ್ ಮಾಡಬೇಕು ಅನ್ನೋದನ್ನ ಗವರ್ಮೆಂಟು ಚೆಕ್ ಮಾಡ್ತಿತ್ತು. ಇದನ್ನೇ
ಪ್ರೀ ಸೆನ್ಸಾರ್ಶಿಪ್ ಅಂತ ಕರೀತಾರೆ. ಓಕೆ, ಈ ಕಾಯ್ದೆಯ ಪರಿಣಾಮ ಏನಾಯ್ತು ಅಂದ್ರೆ, ಈ ಕಾಯ್ದೆಯಿಂದ ಪ್ರೆಸ್ ಫ್ರೀಡಮ್ ಕಡಿಮೆ ಆಯ್ತು, ಎಡಿಟರ್ಸ್ ಮೇಲೆ ಭಯ ಹೆಚ್ಚಾಯ್ತು, ಸರ್ಕಾರದ ವಿರುದ್ಧ ಓಪನ್ಲಿ ಬರೆಯೋಕೆ ಆಗ್ತಾ ಇರಲಿಲ್ಲ. ಅಕಸ್ಮಾತ್ ಏನಾದ್ರೂ ಬರೆದ್ರೆ ಅವರು ದೇಶ ಬಿಟ್ಟು ಹೋಗ್ಬೇಕಿತ್ತು. ಅಂದ್ರೆ 1799ರಲ್ಲಿ ಬಂದಂತಹ ಈ ದೋಷ ವಿಮರ್ಶಾಧಿಕಾರ ವೃತ್ತಪತ್ರಿಕಾ ಕಾಯ್ದೆ ಭಾರತೀಯ ಪತ್ರಿಕೋದ್ಯಮದ ಸ್ವಾತಂತ್ರ್ಯಕ್ಕೆ ಮೊದಲ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಓಕೆ, ಮುಂದೆ ನೋಡೋಣ. 1823ರ ಕಾಯ್ದೆ ಪರವಾನಗಿ ನಿಯಮಗಳು. ಈ ನಿಯಮಗಳನ್ನ ಜಾರಿಗೆ ತಂದವರು ಗವರ್ನರ್ ಜನರಲ್ ಆಗಿದ್ದಂತಹ ಜಾನ್ ಆಡಮ್ ಜಾರಿಗೆ ತಂದ. ಓಕೆ, ಈ ಕಾಯ್ದೆಯ ಮುಖ್ಯ ಅಂಶಗಳನ್ನ ನೋಡ್ತಾ ಹೋಗೋಣ. ಲೈಸೆನ್ಸ್ ಇಲ್ಲದೆ ಪತ್ರಿಕೆ ಅಥವಾ ಕೃತಿಯನ್ನ ಪ್ರಕಟಿಸೋಕೆ ಅವಕಾಶ ಇರಲಿಲ್ಲ, ಗೌರ್ಮೆಂಟ್ ಲೈಸೆನ್ಸ್ ಬೇಕಿತ್ತು. ಓಕೆ, ಮುದ್ರಣ ಸಾಮಗ್ರಿಗಳನ್ನ ಸರ್ಕಾರಕ್ಕೆ ಒಪ್ಪಿಸಬೇಕಿತ್ತು. ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಏನ್ ಮುದ್ರಿಸಿದ್ದಾರೆ ಅನ್ನೋದನ್ನ ಸರ್ಕಾರ ಗಮನಿಸ್ತಿತ್ತು. ಅಂದ್ರೆ ಪ್ರೆಸ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಗೌರ್ಮೆಂಟ್ಗೆ ಇತ್ತು. ಓಕೆ, ಲೈಸೆನ್ಸ್ ಇಲ್ಲದೆ ಮುದ್ರಿಸಿದರೆ 400 ರೂಪಾಯಿ ದಂಡ. ನೋಡಿ, ಯಾರಾದ್ರೂ ಸರ್ಕಾರದ ಅನುಮತಿ ಇಲ್ದಲೆ ನ್ಯೂಸ್ ಪೇಪರ್ನ ಪ್ರಕಟಿಸಿದ್ರೆ 400 ರೂಪಾಯಿ ದಂಡ ಹಾಕ್ತಿದ್ರು. ನೋಡಿ, ಆ ಕಾಲಕ್ಕೆ 400 ರೂಪಾಯಿ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಅದು. ಓಕೆ, ಪ್ರೆಸ್ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ಮ್ಯಾಜಿಸ್ಟ್ರೇಟರ್ಗೆ ಇರ್ತಿತ್ತು. ನ್ಯೂಸ್ ಪೇಪರ್ ಆಫೀಸ್ ಅಥವಾ ಪ್ರಿಂಟಿಂಗ್ ಪ್ರೆಸ್ ಅನ್ನ ಸೀಸ್ ಮಾಡುವ ಅಧಿಕಾರ ಮ್ಯಾಜಿಸ್ಟ್ರೇಟರ್ಗೆ ಇತ್ತು. ಅಂದ್ರೆ ಗೌರ್ನಮೆಂಟ್ಗೆ ಇಷ್ಟವಿಲ್ಲದ ವಿಷಯಗಳನ್ನ ಪಬ್ಲಿಷ್ ಮಾಡಿದ್ರೆ ಪ್ರೆಸ್ ಅನ್ನೇ ಮುಚ್ಚಿಸಬಹುದಾಗಿತ್ತು. ಓಕೆ, ಲೈಸೆನ್ಸ್ ರದ್ದುಪಡಿಸುವ ಅಧಿಕಾರ ಗವರ್ನರ್ ಜನರಲ್ಗೆ. ನೋಡಿ, ಯಾವಾಗ ಬೇಕಾದರೂ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡುವ ಪವರ್ ಇತ್ತು. ಪ್ರೆಸ್ ಫ್ರೀಡಮ್ ಸಂಪೂರ್ಣ ಸರ್ಕಾರದ ಕೈಯಲ್ಲಿತ್ತು. ಓಕೆ, ಓವರ್ ಆಲ್ ಈ 1823ರ ನಿಯಮಗಳ ಮುಖ್ಯ ಉದ್ದೇಶ ನೋಡೋದಾದ್ರೆ, ಪತ್ರಿಕೆಗಳನ್ನ ಬೈದಲಿಡೋದು, ಸರ್ಕಾರ ವಿರೋಧಿ ಸುದ್ದಿಗಳನ್ನ ತಡೆ ಹಿಡಿಯೋದು. ಅಂದ್ರೆ ಬ್ರಿಟಿಷ್ ಸರ್ಕಾರ ನ್ಯೂಸ್ ಪೇಪರ್ ಮೇಲೆ ಇನ್ನಷ್ಟು ಕಟ್ಟುನಿಟ್ಟಿನ ನಿಯಂತ್ರಣವನ್ನ ಹೇರ್ತು ಈ ಕಾಯ್ದೆ ಮುಖಾಂತರ. ಓಕೆ, ಹೀಗಾಗಿ 1823ರ ಪ್ರೆಸ್ ರೆಗ್ಯುಲೇಷನ್ಸ್ ಮೂಲಕ ಬ್ರಿಟಿಷ್ ಸರ್ಕಾರ ಪತ್ರಿಕೆಗಳ ಸ್ವಾತಂತ್ರ್ಯವನ್ನ ಇನ್ನಷ್ಟು ಕಡಿಮೆ ಮಾಡಿ ಸಂಪೂರ್ಣ ನಿಯಂತ್ರಣಕ್ಕೆ ತರೋಕೆ ಪ್ರಯತ್ನಿಸಿತು. ಓಕೆ, ಮುಂದೆ ನೋಡೋಣ. ಸ್ನೇಹಿತರೆ, ಚಾರ್ಲ್ಸ್ ಮೆಟ್ಕಾಫ್ ಈ ಹೆಸರನ್ನ ನೀವು ಇತಿಹಾಸದಲ್ಲಿ ಕೇಳೇ ಇರ್ತೀರಾ. ಈ ಇಮೇಜ್ ಅಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ಚಾರ್ಲ್ಸ್ ಮೆಟ್ಕಾಫ್. ಈತ 1835ರಲ್ಲಿ ಒಂದು ಪತ್ರಿಕಾ ಕಾಯ್ದೆಯನ್ನ ತರ್ತಾನೆ. ಅದೇ ಚಾರ್ಲ್ಸ್ ಮೆಟ್ಕಾಫ್ನ ಪತ್ರಿಕಾ ಕಾಯ್ದೆ 1835. ಓಕೆ, ನೋಡಿ, ಚಾರ್ಲ್ಸ್ ಮೆಟ್ಕಾಫನು ಪತ್ರಿಕಾ ಉದಾರಿಯಾಗಿದ್ದನು. ಅಂದ್ರೆ ಪ್ರೆಸ್ ಮೇಲೆ ಇದ್ದಂತಹ ಕಠಿಣ ನಿಯಂತ್ರಣಗಳನ್ನ ಈ ಚಾರ್ಲ್ಸ್ ಮೆಟ್ಕಾಫ್ ಕಡಿಮೆ ಮಾಡ್ದ. ಹಾಗೇನೆ ಈ ಚಾರ್ಲ್ಸ್ ಮೆಟ್ಕಾಫ್ ಜಾನ್ ಆಡಮ್ ತಂದಿದ್ದ 1823ರ ಕಾಯ್ದೆಯನ್ನ ರದ್ದು ಮಾಡಿ ಪತ್ರಿಕೋದ್ಯಮದ ಮೇಲೆ ಇದ್ದಂತಹ ಕಠಿಣ ಕ್ರಮಗಳನ್ನ, ಅಂದ್ರೆ ಲೈಸೆನ್ಸ್ ಸಿಸ್ಟಮ್ ಇರ್ಬೋದು, ಗೌರ್ನಮೆಂಟ್ ಕಂಟ್ರೋಲ್ ಇರ್ಬೋದು, ಇವೆಲ್ಲವನ್ನ ಮೆಟ್ಕಾಫ್ ರಿಮೂವ್ ಮಾಡ್ದ. ಓಕೆ, ಈ ಕಾರಣದಿಂದಾಗಿ ಈ ಚಾರ್ಲ್ಸ್ ಮೆಟ್ಕಾಫ್ನನ್ನ ಭಾರತೀಯ ಪತ್ರಿಕೋದ್ಯಮದ ವಿಮೋಚಕ ಅಂತ ಕರೀತಾರೆ. ಇಂಪಾರ್ಟೆಂಟ್. ಓಕೆ, ಚಾರ್ಲ್ಸ್ ಮೆಟ್ಕಾಫ್ನನ್ನ ಭಾರತೀಯ ಪತ್ರಿಕೋದ್ಯಮದ ವಿಮೋಚಕ ಅಂತ ಕರೀತಾರೆ. ಹಾಗೇನೆ ಈ 1835ರ ಚಾರ್ಲ್ಸ್ ಮೆಟ್ಕಾಫ್ನ ಪತ್ರಿಕಾ ಕಾಯ್ದೆ ಪ್ರಕಟಣೆಯ ಸ್ಥಳ ಮತ್ತು ಅವಶ್ಯಕತೆ ತಿಳಿಸಿದರೆ ಸಾಕು ಅಂತ ಹೇಳ್ತು. ಈ ಕಾಯ್ದೆ ಪ್ರಕಾರ ನ್ಯೂಸ್ ಪೇಪರ್ ಆರಂಭ ಮಾಡೋಕೆ ಕಡ್ಡಾಯವಾಗಿ ಲೈಸೆನ್ಸ್ ಅಗತ್ಯ ಇಲ್ಲ. ಪಬ್ಲಿಷ್ ಮಾಡೋರು ಯಾರು, ಪ್ರೆಸ್ ಎಲ್ಲಿದೆ, ಯಾರು ಪ್ರಕಟಿಸ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರಕ್ಕೆ ತಿಳಿಸಿದ್ರೆ ಸಾಕು ಅಂತ ಈ ಕಾಯ್ದೆ ಹೇಳ್ತು. ಈ ಕಾಯ್ದೆ ಪ್ರೆಸ್ಗೆ ಫ್ರೀಡಮ್ನ ಹೆಚ್ಚಿಗೆ ಮಾಡ್ತು ಅಂತಾನೆ ಹೇಳ್ಬೋದು. ಓಕೆ, ಈಗ ನಿಮಗೆ ಗೊತ್ತಾಗಿರುತ್ತೆ ಈ ಚಾರ್ಲ್ಸ್ ಮೆಟ್ಕಾಫ್ನ ಯಾಕೆ ಭಾರತೀಯ ಪತ್ರಿಕೋದ್ಯಮದ ವಿಮೋಚಕ ಅಂತ ಕರೀತಾರೆ ಅಂತ. ಓಕೆ, ಈ 1835ರ ಕಾಯ್ದೆಯ ಓವರ್ ಆಲ್ ಬೆನಿಫಿಟ್ಸ್ ನೋಡೋದಾದ್ರೆ, ಈ ಕಾಯ್ದೆಯ ನಂತರ ನ್ಯೂಸ್ ಪೇಪರ್ನ ಸಂಖ್ಯೆ ಹೆಚ್ಚಾಯಿತು, ಪತ್ರಿಕೋದ್ಯಮ ಬೆಳವಣಿಗೆಯನ್ನ ಕಾಣ್ತು, ಜನರಲ್ಲಿ ರಾಜಕೀಯವಾಗಿ ಜಾಗೃತಿ ಹೆಚ್ಚಾಯಿತು. ಅಂದ್ರೆ ಚಾರ್ಲ್ಸ್ ಮೆಟ್ಕಾಫ್ ಪ್ರೆಸ್ ಫ್ರೀಡಮ್ಗೆ ದೊಡ್ಡ ಬೆಂಬಲವನ್ನ ನೀಡಿದ್ರು. ಹಾಗಾಗಿ ಇವರನ್ನ ಭಾರತೀಯ ಪತ್ರಿಕೋದ್ಯಮದ ವಿಮೋಚಕ ಅಂತ ಕರೆದ್ರು. ಓಕೆ, ಮುಂದೆ ನೋಡೋಣ. ಪರವಾನಗಿ ಕಾಯ್ದೆ 1857, ಲೈಸೆನ್ಸ್ ಆಕ್ಟ್. ಯಾಕೆ ಈ ಕಾಯ್ದೆಯನ್ನ ಜಾರಿಗೆ ತಂದ್ರು? ನೋಡಿ, 1857ರಲ್ಲಿ ಆರಂಭವಾದ ಸಿಪಾಯಿ ದಂಗೆಯಿಂದ ಭಾರತದಲ್ಲಿ ರಾಜಕೀಯ ಪ್ರಕ್ಷುಬ್ಧ ವಾತಾವರಣ ಉಂಟಾಯಿತು. ಆದ್ರಿಂದ 1857ರ ದಂಗೆಯು ಲಾರ್ಡ್ ಕ್ಯಾನಿಂಗ್ನನ್ನು 1857ರ ಪರವಾನಗಿ ಕಾಯ್ದೆಯನ್ನ ಅಂಗೀಕರಿಸುವಂತೆ ಒತ್ತಾಯಿಸಿತು. ಸ್ನೇಹಿತರೆ ನೋಡಿ, 1857ರ ಹೊತ್ತಿಗೆ ಭಾರತದಲ್ಲಿ ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನ್ ಹೇಳ್ತೀವಿ ಅದು ಶುರು ಆಗಿತ್ತು. ಈ ಟೈಮಲ್ಲಿ ನ್ಯೂಸ್ ಪೇಪರ್ಸ್ಗಳು ಕೂಡ ಬ್ರಿಟಿಷರ ವಿರುದ್ಧ ಸುದ್ದಿಗಳನ್ನ ಪ್ರಕಟ ಮಾಡ್ತಿದ್ವು. ಆದ್ರಿಂದ ಲಾರ್ಡ್ ಕ್ಯಾನಿಂಗ್ 1857ರಲ್ಲಿ ಲೈಸೆನ್ಸ್ ಆಕ್ಟ್ ಅಥವಾ
ಪರವಾನಗಿ ಕಾಯ್ದೆಯನ್ನ ಜಾರಿಗೆ ತಂದ. ಓಕೆ, ಇದರಿಂದ ಬ್ರಿಟಿಷರು ಲೈಸೆನ್ಸ್ ಇಲ್ಲೇ ಇರೋ ಪತ್ರಿಕೆಗಳನ್ನ, ಪ್ರೆಸ್ಗಳನ್ನ ನಿಷೇಧ ಮಾಡಿದ್ರು. ಓಕೆ, ಹಾಗೇನೆ ಈ ಕಾಯ್ದೆಯ ಮುಖ್ಯ ಅಂಶ ಏನಿತ್ತು ಅಂದ್ರೆ, ಈ ಕಾಯ್ದೆ ಪ್ರಕಾರ ಸರ್ಕಾರಕ್ಕೆ ಯಾವುದೇ ಪ್ರಿಂಟಿಂಗ್ ಪ್ರೆಸ್ ಅಥವಾ ನ್ಯೂಸ್ ಪೇಪರ್ಗಳ ಲೈಸೆನ್ಸ್ ಅನ್ನ ಯಾವಾಗ ಬೇಕಾದರೂ ರದ್ದುಪಡಿಸೋ ಅಧಿಕಾರ ಸಿಕ್ತು. ಅಂದ್ರೆ ಗೌರ್ಮೆಂಟ್ಗೆ ಇಷ್ಟ ಇಲ್ದಲೇ ಇರೋ ವಿಷಯ ಪ್ರಕಟಿಸಿದ್ರೆ ಪ್ರೆಸ್ನ ಮುಚ್ಚಿಸ್ಬೋದಿತ್ತು, ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬೋದಿತ್ತು. ಓಕೆ, ಈ ಕಾಯ್ದೆಯ ಪರಿಣಾಮ ಏನಾಯಿತು ಅಂದರೆ ಪ್ರೆಸ್ ಫ್ರೀಡಮ್ ಕಡಿಮೆ ಆಯಿತು, ನ್ಯೂಸ್ ಪೇಪರ್ ಬೈದಲ್ಲಿ ಕೆಲಸ ಮಾಡಬೇಕಾಯಿತು. ಆದರೆ ಈ ಕಾಯ್ದೆ 1858ರಲ್ಲಿ ರದ್ದಾಯಿತು. ಓಕೆ, ನೆಕ್ಸ್ಟ್ ಕಾಯ್ದೆ ನೋಡೋಣ. ನೋಂದಣಿ ಕಾಯ್ದೆ 1867, ರಿಜಿಸ್ಟ್ರೇಷನ್ ಆಕ್ಟ್. ಈ ಕಾಯ್ದೆಯನ್ನ ಯಾಕೆ ತಂದ್ರು ಅಂದರೆ, ನ್ಯೂಸ್ ಪೇಪರ್ಸ್ ಮತ್ತು ಪ್ರಿಂಟಿಂಗ್ ಪ್ರೆಸ್ಗಳನ್ನು ಸರ್ಕಾರದ ದಾಖಲೆಗಳಲ್ಲಿ ರಿಜಿಸ್ಟರ್ ಮಾಡೋಕೆ, ನೋಂದಣಿ ಮಾಡೋಕೆ 1867ರಲ್ಲಿ ನೋಂದಣಿ ಕಾಯ್ದೆಯನ್ನು ತಂದರು. ಓಕೆ, ಈ ಕಾಯ್ದೆಯ ಮುಖ್ಯ ಅಂಶ ಏನಂದರೆ, ನ್ಯೂಸ್ ಪೇಪರ್ ಹೆಸರು, ಪಬ್ಲಿಷರ್ ಹೆಸರು, ಪ್ರಿಂಟರ್ ಹೆಸರು, ಪ್ರೆಸ್ ಇರುವ ಸ್ಥಳ, ಇವೆಲ್ಲ ಮಾಹಿತಿಯನ್ನ ಸರ್ಕಾರಕ್ಕೆ ನೀಡಬೇಕಿತ್ತು. ಹಾಗೆ ಇನ್ನೊಂದು ಪ್ರಮುಖ ಅಂಶ ಏನಂದರೆ, ಪ್ರತಿ ನ್ಯೂಸ್ ಪೇಪರ್ನ ಒಂದು ಕಾಪಿ, ಒಂದು ಪ್ರತಿಯನ್ನ ಉಚಿತವಾಗಿ ಸರ್ಕಾರಕ್ಕೆ ಕಳುಹಿಸಬೇಕಿತ್ತು. ಅಂದರೆ ಗೌರ್ಮೆಂಟ್ ನ್ಯೂಸ್ ಪೇಪರ್ಸ್ ಮೇಲೆ ನಿಗಾ ಇಡೋಕೆ ಈ ಕಾಯ್ದೆ ಉಪಯೋಗ ಆಯಿತು. ಓಕೆ, ಓವರ್ ಆಲ್ ಎಕ್ಸ್ಪ್ಲನೇಷನ್ ನೋಡೋದಾದರೆ 1857ರ ಲೈಸೆನ್ಸ್ ಆಕ್ಟ್ ಮೂಲಕ ಪ್ರೆಸ್ ಮೇಲೆ ಸರ್ಕಾರದ ಕಂಟ್ರೋಲ್ ಹೆಚ್ಚಾಯಿತು. ಹಾಗೆ 1867ರ ರಿಜಿಸ್ಟ್ರೇಷನ್ ಆಕ್ಟ್ ಮೂಲಕ ನ್ಯೂಸ್ ಪೇಪರ್ಸ್ಗಳ ಕಂಪ್ಲೀಟ್ ಡೀಟೇಲ್ಸ್ ಸರ್ಕಾರದ ದಾಖಲೆಗಳಲ್ಲಿ ಇರಬೇಕು ಅಂತ ನಿಯಮ ಮಾಡ್ತು. ಓಕೆ, ಮುಂದೆ ನೋಡೋಣ. ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ 1878, ದಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್. ಸ್ನೇಹಿತರೆ, ಅತ್ಯಂತ ಪ್ರಮುಖವಾದಂತಹ ಕಾಯ್ದೆ ಇದು. ಓಕೆ, ಈ ಕಾಯ್ದೆ ಭಾರತೀಯ ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಅತ್ಯಂತ ಕಠಿಣವಾದ ಕಾಯ್ದೆಗಳಲ್ಲಿ ಈ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಕೂಡ ಒಂದು. ಓಕೆ, ವೈಸ್ರಾಯ್ ಲಾರ್ಡ್ ಲಿಟ್ಟನ್ನ ಕ್ಷಾಮನೀತಿ, ದೆಹಲಿ ದರ್ಬಾರ್ ಹಾಗೆ ಅಪ್ರಯೋಜಕ ಎರಡನೇ ಆಂಗ್ಲೋ ಆಫ್ಘನ್ ಯುದ್ಧಗಳನ್ನು ಪತ್ರಿಕೆಗಳು ಟೀಕಿಸಿದವು. ಸ್ನೇಹಿತರೆ ನೋಡಿ, ಈ 1878ರ ಟೈಮಲ್ಲಿ ಭಾರತೀಯ ಭಾಷೆಯ ನ್ಯೂಸ್ ಪೇಪರ್ಗಳು ತುಂಬಾ ಹೆಚ್ಚಾಗಿದ್ವು. ಇವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರಿತಾ ಇದ್ವು. ಓಕೆ, ರೈತರ ಸಮಸ್ಯೆ, ಬರಗಾಲ, ಬ್ರಿಟಿಷ್ ಅನ್ಯಾಯಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ವು. ಓಕೆ, ಮುಖ್ಯವಾಗಿ ಲಾರ್ಡ್ ಲಿಟ್ಟನ್ ತಂದಂತಹ ಕ್ಷಾಮನೀತಿ ಬಗ್ಗೆ, ದೆಹಲಿ ದರ್ಬಾರ್ ಬಗ್ಗೆ, ಸೆಕೆಂಡ್ ಆಂಗ್ಲೋ ಆಫ್ಘಾನ್ ವಾರ್ ಬಗ್ಗೆ ಪತ್ರಿಕೆಗಳು ಟೀಕೆ ಮಾಡ್ತಾ ಇದ್ವು. ಓಕೆ, ಇದರಿಂದ ಲಾರ್ಡ್ ಲಿಟ್ಟನ್ಗೆ ಕೋಪ ಬಂದು 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ, ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆಯನ್ನ ಜಾರಿಗೆ ತಂದ. ಓಕೆ ಸ್ನೇಹಿತರೆ, ಮುಖ್ಯವಾಗಿ ಈ ವರ್ನಾಕ್ಯುಲರ್ ಅಂದ್ರೆ ಏನಂದ್ರೆ ದೇಶೀಯ ಅಥವಾ ಭಾರತೀಯ ಭಾಷೆಗಳು ಅಂದ್ರೆ ಕನ್ನಡ, ಬೆಂಗಾಳಿ, ಮರಾಠಿ, ಹಿಂದಿ ಹೀಗೆ ಇಂಡಿಯನ್ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ಸ್ಗಳಿಗೆ ಈ ಕಾನೂನು ಅನ್ವಯ ಆಗ್ತಿತ್ತು. ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ಗೆ ಈ ಕಾನೂನು ಅನ್ವಯ ಆಗ್ತಿರ್ಲಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಓಕೆ, ಈ ಕಾಯ್ದೆಯ ಪ್ರಕಾರ ಸರ್ಕಾರದ ವಿರುದ್ಧ ಆಕ್ಷೇಪಾರ್ಹ ಲೇಖನಗಳನ್ನ ಪ್ರಕಟಿಸುವ ಪತ್ರಿಕೆಗಳನ್ನು, ವ್ಯಕ್ತಿಗಳನ್ನು, ಪ್ರೆಸ್ಸನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಇಲ್ಲವೇ ನಿಷೇಧಿಸುವ ಅಧಿಕಾರ ಸರ್ಕಾರ ಪಡೆಯಿತು. ಅಂದ್ರೆ ಗೌರ್ಮೆಂಟ್ಗೆ ಭಾರತೀಯ ಭಾಷೆಯ ನ್ಯೂಸ್ ಪೇಪರ್ಗಳ ಮೇಲೆ ನಿಗಾ ಇಡೋ ಅಧಿಕಾರ ಈ ಕಾಯ್ದೆಯಿಂದ ಸಿಕ್ತು. ನ್ಯೂಸ್ ಪೇಪರ್ ಬ್ರಿಟಿಷ್ ಸರ್ಕಾರವನ್ನ ಟೀಕಿಸಿದ್ರೆ, ಜನರನ್ನ ಪ್ರಚೋದಿಸುವ ರೀತಿಯಲ್ಲಿ ಏನಾದ್ರೂ ಬರುದ್ರೆ ಸರ್ಕಾರ ವಾರ್ನಿಂಗ್ ಕೊಡ್ತಿತ್ತು. ಆ ವಾರ್ನಿಂಗಿಗೂ ನಂತರವೂ ನ್ಯೂಸ್ ಪೇಪರ್ ಸರ್ಕಾರದ ವಿರುದ್ಧ ಬರುದ್ರೆ ಪ್ರೆಸ್ನ ಸೀಸ್ ಮಾಡ್ಬೋದಿತ್ತು. ಅಂದ್ರೆ ಪ್ರಿಂಟಿಂಗ್ ಮಿಷಿನ್ನ ವಶಪಡಿಸ್ಕೊಳ್ತಿದ್ರು, ನ್ಯೂಸ್ ಪೇಪರ್ನ ಮುಚ್ಚಿಸ್ತಿದ್ರು. ಓಕೆ, ಈ ರೀತಿ ಮಾಡಿದಂತಹ ಪತ್ರಿಕೆಗಳನ್ನ ಪ್ರಶ್ನಿಸುವ ಅಂದ್ರೆ ಕ್ವಶನ್ ಮಾಡುವ ಮತ್ತು ಭದ್ರತಾ ಠೇವಣಿ ಕೇಳುವ ಅಧಿಕಾರವನ್ನ ವೆರಿ ಇಂಪಾರ್ಟೆಂಟ್ ಜಿಲ್ಲಾ ನ್ಯಾಯಾಧೀಶರು ಪಡೆದ್ರು. ಓಕೆ, ಹಾಗೇನೆ ಪತ್ರಿಕೆಗಳು ಸರ್ಕಾರಕ್ಕೆ ನಿಗದಿತ ಭದ್ರತಾ ಠೇವಣಿ ಒದಗಿಸಬೇಕಿತ್ತು. ಅಂದ್ರೆ ಸ್ವಲ್ಪ ಅಮೌಂಟ್ನ ಡೆಪಾಸಿಟ್ ಇಡಬೇಕಿತ್ತು. ಒಂದು ವೇಳೆ ಅವು ಸರ್ಕಾರದ ವಿರುದ್ಧ ಬರೆದಲ್ಲಿ ಇಟ್ಟಂತಹ ಠೇವಣಿಯನ್ನ ಕಳೆದುಕೊಳ್ತಿದ್ವು. ಓಕೆ, ಈ ಕುರಿತು ಜಿಲ್ಲಾ ನ್ಯಾಯಾಧೀಶರ ತೀರ್ಮಾನವೇ ಅಂತಿಮ ಆಗ್ತಿತ್ತು. ಮೇಲ್ಮನವಿಗೆ ಅವಕಾಶ ಇರಲಿಲ್ಲ. ಅಂದ್ರೆ ಹೈಯರ್ ಕೋರ್ಟ್ಗಳಿಗೆ ಹೋಗೋ ಅವಕಾಶ ಇರಲಿಲ್ಲ. ಓಕೆ, ಇನ್ನು ಈ ಕಾಯ್ದೆ ಬಗ್ಗೆ ಮುಂದೆ ನೋಡೋಣ ಬನ್ನಿ. ಈ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಭಾರತೀಯ ಪತ್ರಿಕೆಗಳಿಗೆ ಮಾತ್ರ ಅನ್ವಯಿಸುತ್ತಿತ್ತು, ಆಂಗ್ಲ ಪತ್ರಿಕೆಗಳಿಗೆ ಅನ್ವಯಿಸುತ್ತಿರಲಿಲ್ಲ. ಸ್ನೇಹಿತರೆ ನೋಡಿ, ಇದರಿಂದ ಬ್ರಿಟಿಷ್ ಸರ್ಕಾರ ಭಾರತೀಯ ಭಾಷೆಯ ಪತ್ರಿಕೆಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಿತ್ತು ಅನ್ನೋದು ಗೊತ್ತಾಗುತ್ತೆ.
ಹಾಗೆ ಈ ಕಾಯ್ದೆಯಿಂದ ತಪ್ಪಿಸಿಕೊಳ್ಳಲು ಅಮೃತ್ ಬಜಾರ್ ಪತ್ರಿಕೆ ರಾತ್ರೋರಾತ್ರಿ ಬಂಗಾಳಿಯಿಂದ ಇಂಗ್ಲಿಷ್ಗೆ ಮತಾಂತರಗೊಂಡಿತು. ನೋಡಿ, ಈ ಕಾಯ್ದೆಯಿಂದ ತಪಾಸಣೆಗಳು, ಸರ್ಕಾರದ ಒತ್ತಡ, ಕಠಿಣ ಕ್ರಮಗಳು ಇವೆಲ್ಲ ಹೆಚ್ಚಾದ ಕಾರಣ ಅನೇಕ ಭಾರತೀಯ ಪತ್ರಿಕೆಗಳು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಬದಲಾದವು. ಉದಾಹರಣೆಗೆ ಅಮೃತ್ ಬಜಾರ್ ಈ ಪತ್ರಿಕೆ ಬಂಗಾಳಿ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಬದಲಾಯಿತು. ಯಾಕಂದ್ರೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಮೇಲೆ ಈ ಆಕ್ಟ್ ಅನ್ವಯ ಆಗ್ತಿರ್ಲಿಲ್ಲ ಅಂತ. ಓಕೆ, ಆದ್ರಿಂದ ಈ ಕಾಯ್ದೆಯನ್ನ ಸಂಪಾದಕರ ಸೊಕ್ಕು ಅಡಗಿಸುವ ಕಾಯ್ದೆ, ಗ್ಯಾಂಗಿಂಗ್ ಆಕ್ಟ್ ಅಂತ ಕರೆದ್ರು. ಯಾಕಂದ್ರೆ ಬ್ರಿಟಿಷ್ ಸರ್ಕಾರ ನ್ಯೂಸ್ ಪೇಪರ್ಗಳ ಧ್ವನಿಯನ್ನ ಶಮನ ಮಾಡೋಕೆ ಈ ಕಾನೂನನ್ನ ಬಳಕೆ ಮಾಡ್ತು. ಆದ್ರೆ ಲಾರ್ಡ್ ರಿಪ್ಪನ್ ಈ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ರದ್ದು ಮಾಡ್ದ. ಓಕೆ, ನೆನ್ಪಿರ್ಲಿ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಜಾರಿಗೆ ತಂದದ್ದು ಲಾರ್ಡ್ ಲಿಟ್ಟನ್, ಆದರೆ ಇದನ್ನ ರದ್ದು ಮಾಡಿದ್ದು ಲಾರ್ಡ್ ರಿಪ್ಪನ್. ಓಕೆ, ಓವರ್ ಆಲ್ ನೋಡೋದಾದ್ರೆ ಈ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಭಾರತೀಯ ಭಾಷೆಯ ಪತ್ರಿಕೆಗಳನ್ನು ನಿಯಂತ್ರಿಸೋಕೆ ಜಾರಿಗೆ ತಂದಂತಹ ಕಠಿಣ ಕಾನೂನು. ಆದರೆ ಭಾರತೀಯರ ವಿರೋಧ ಹೆಚ್ಚಾದ ಕಾರಣ ನಂತರ ಬಂದಂತಹ ಲಾರ್ಡ್ ರಿಪ್ಪನ್ ಈ ಕಾಯ್ದೆಯನ್ನ ರದ್ದು ಮಾಡ್ದ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಭಾರತೀಯ ವೃತ್ತಪತ್ರಿಕೆ ಅಪರಾಧಕ್ಕೆ ಪ್ರಚೋದನೆ ಕಾಯ್ದೆ 1908, ಅದೇ ಇಂಗ್ಲಿಷಲ್ಲಿ ದಿ ಇಂಡಿಯನ್ ನ್ಯೂಸ್ ಪೇಪರ್ ಇನ್ಸೈಟ್ಮೆಂಟ್ ಟು ಅಫೆನ್ಸ್ ಆಕ್ಟ್ 1908. ಸ್ನೇಹಿತರೆ, ಭಾರತೀಯ ಪತ್ರಿಕಾ ಕಾಯ್ದೆ 1908 ಇದನ್ನ ಜಾರಿಗೆ ತಂದವರು ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕರ್ಜನ್. ಓಕೆ, ನೋಡಿ, ವೈಸ್ರಾಯ್ ಲಾರ್ಡ್ ಕರ್ಜನ್ನನು ಮಾಡಿದ ಬಂಗಾಳದ ವಿಭಜನೆಯಿಂದ ಸ್ವದೇಶಿ ಚಳುವಳಿ ಹುಟ್ಟಿಕೊಂಡು ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಯಿತು. ಅಂದ್ರೆ ಲಾರ್ಡ್ ಕರ್ಜನ್ 1905ರಲ್ಲಿ ಮಾಡಿದಂತಹ ಬಂಗಾಳ ವಿಭಜನೆಯ ವಿರುದ್ಧ ದೇಶದಾದ್ಯಂತ ತೀವ್ರ ಪ್ರತಿಭಟನೆಗಳು ನಡೆದವು. ಹಾಗೇನೆ ಪತ್ರಿಕೆಗಳು ಈ ಚಳುವಳಿಗೆ, ಈ ಹೋರಾಟಕ್ಕೆ ಬೆಂಬಲ ನೀಡಿದ್ವು. ಯಾವ ರೀತಿ ನೋಡಿ, ಕರ್ಜನ್ನ ನೀತಿಯನ್ನ ಪತ್ರಿಕೆಗಳು ಟೀಕಿಸಿದವು. ಹಾಗಾಗಿ ಪತ್ರಿಕೆಗಳನ್ನ ಸರ್ಕಾರದ ಹಿಡಿತಕ್ಕೆ ತರುವ ಉದ್ದೇಶದಿಂದ 1908ರಲ್ಲಿ ಲಾರ್ಡ್ ಕರ್ಜನ್ನನು ಭಾರತೀಯ ವೃತ್ತಪತ್ರಿಕಾ ಕಾಯ್ದೆಯನ್ನ ಜಾರಿಗೆ ತಂದ. ನೋಡಿ, ಬ್ರಿಟಿಷ್ ಸರ್ಕಾರದ ವಿರುದ್ಧ ಜನರನ್ನ ಪ್ರಚೋದನೆ ಮಾಡ್ತಾ ಇದ್ದಂತಹ ಅಥವಾ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಬೆಂಬಲ ನೀಡ್ತಾ ಇದ್ದಂತಹ ಪತ್ರಿಕೆಗಳನ್ನ ನಿಯಂತ್ರಿಸೋಕೆ 1908ರಲ್ಲಿ ಲಾರ್ಡ್ ಕರ್ಜನ್ನನು ಈ ಭಾರತೀಯ ವೃತ್ತಪತ್ರಿಕಾ ಕಾಯ್ದೆಯನ್ನ ಜಾರಿಗೆ ತಂದ. ಓಕೆ, ಈ ಕಾಯ್ದೆಯಡಿಯಲ್ಲಿ ರಾಜಕೀಯ ಹಿಂಸಾಚಾರ ಮತ್ತು ಕೊಲೆ ಕೃತ್ಯಗಳನ್ನ ಪ್ರಚೋದಿಸುವ ಯಾವುದೇ ಪ್ರಕಾಶನ ಸಂಸ್ಥೆ ಅಥವಾ ಮುದ್ರಣ ಪತ್ರಿಕೆಯನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ಗೆ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅಂತ ಈ ಕಾಯ್ದೆ ಹೇಳ್ತು. ಓಕೆ, ಹಾಗೇನೆ ಪತ್ರಿಕೆಯ ಮುದ್ರಕ ಮತ್ತು ಪ್ರಕಾಶಕರು ಅಪರಾಧಿ ಎಂದು ಘೋಷಣೆ ಮಾಡಿದ್ರೆ ಅದನ್ನ ರದ್ದುಗೊಳಿಸಲು ಸ್ಥಳೀಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇತ್ತು. ಓಕೆ, ಪ್ರಕಾಶಕರಿಗೆ ಅಂದ್ರೆ ಪ್ರೆಸ್ನ ಪಬ್ಲಿಷರ್ಸ್ಗೆ 15 ದಿನಗಳ ಒಳಗೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಆಯ್ಕೆಯನ್ನ ಕೂಡ ಈ ಕಾಯ್ದೆ ನೀಡಿತ್ತು. ಓಕೆ, ಇಷ್ಟು ಕೂಡ 1908ರ ಭಾರತೀಯ ವೃತ್ತಪತ್ರಿಕಾ ಕಾಯ್ದೆಯ ಮುಖ್ಯ ಅಂಶಗಳಾಗಿದ್ವು. ಮುಂದೆ ನೋಡೋಣ ಬನ್ನಿ. ಭಾರತೀಯ ಪತ್ರಿಕಾ ಕಾಯ್ದೆ 1910, ದಿ ಇಂಡಿಯನ್ ಪ್ರೆಸ್ ಆಕ್ಟ್ 1910. ಸ್ನೇಹಿತರೆ, 1910ರ ಈ ಕಾಯ್ದೆ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಕಾಯ್ದೆ ಪ್ರಕಾರ ನೋಂದಣಿ ಸಮಯದಲ್ಲಿ ರೂ 500ಕ್ಕಿಂತ ಕಡಿಮೆ ಇಲ್ಲದ ಮತ್ತು ರೂ 2000ಕ್ಕಿಂತ ಹೆಚ್ಚಿಲ್ಲದ ಭದ್ರತೆಯನ್ನ ಕೋರಲು ಸ್ಥಳೀಯ ಸರ್ಕಾರಕ್ಕೆ ಅಧಿಕಾರ ನೀಡಿತು. ಅಂದ್ರೆ ನೋಡಿ, ಈ ಕಾಯ್ದೆಯ ಪ್ರಕಾರ ಪತ್ರಿಕೆಗಳ ಮಾಲೀಕರು ಅಥವಾ ಪತ್ರಿಕೆಯ ಮುದ್ರಕರು 500 ರೂಪಾಯಿಯಿಂದ 2000 ರೂಪಾಯಿವರೆಗೆ ಭದ್ರತಾ ಠೇವಣಿ ಅಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ನ ಇಡಬೇಕಿತ್ತು. ಯಾಕಂದ್ರೆ ಸರ್ಕಾರಕ್ಕೆ ಅನುಮಾನ ಬಂದ್ರೆ ಆ ಹಣವನ್ನ ಮುಟ್ಟುಗೋಲು ಹಾಕೋಬಹುದಿತ್ತು. ಓಕೆ, ಸರ್ಕಾರದ ವಿರುದ್ಧ ಅಸಮಾಧಾನ ಮೂಡಿಸಲು ಬಳಸಬಹುದಾದ ಎಲ್ಲಾ ಆಮದು ಮಾಡಿದ ಮುದ್ರಿತ ವಸ್ತುಗಳನ್ನು ವಶಕ್ಕೆ ಪಡೆಯುವ ಅಧಿಕಾರವನ್ನು ಮುಖ್ಯ ಕಸ್ಟಮ್ಸ್ ಅಧಿಕಾರಿಗೆ ನೀಡಲಾಯಿತು. ಅಂದ್ರೆ ಯಾವುದೇ ಪತ್ರಿಕೆ ಸರ್ಕಾರ ವಿರೋಧಿ ಅಥವಾ ಕ್ರಾಂತಿಕಾರಿ ವಿಚಾರಗಳನ್ನ ಪ್ರಕಟ ಮಾಡ್ತಿದೆ ಅಂತ ಏನಾದ್ರೂ ಸರ್ಕಾರಕ್ಕೆ ಅನ್ಸಿದ್ರೆ ಆ ಪತ್ರಿಕೆಯ ಮುದ್ರಣ ಯಂತ್ರ, ಪ್ರತಿಗಳು ಹಾಗೂ ಅದರ ಆಸ್ತಿಗಳನ್ನ ವಶಪಡಿಸಿಕೊಳ್ಳೋ ಅಧಿಕಾರ ಮುಖ್ಯ ಕಸ್ಟಮ್ಸ್ ಅಧಿಕಾರಿಗೆ ಇತ್ತು. ಓಕೆ, ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸಪ್ರು ಸಮಿತಿ. ಮೊದಲ ಮಹಾಯುದ್ಧದ ನಂತರ ತೇಜ್ ಬಹದ್ದೂರ್ ಸಪ್ರು ನೇತೃತ್ವದ ಕಾನೂನು ಸದಸ್ಯರ ಸಮಿತಿಯನ್ನ ರಚಿಸಲಾಯಿತು. ಅಂದ್ರೆ ಈ 1910ರ ಭಾರತೀಯ ಪತ್ರಿಕಾ ಕಾಯ್ದೆಯ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದವು. ಆದ್ರಿಂದ ತೇಜ್ ಬಹದ್ದೂರ್ ಸಪ್ರು ಅವರ ನೇತೃತ್ವದಲ್ಲಿ ಸಪ್ರು ಸಮಿತಿಯನ್ನ ರಚನೆ ಮಾಡಿ ಆ ಕಾಯ್ದೆಯ ಪರಿಣಾಮಗಳನ್ನ ಪರಿಶೀಲನೆ ಮಾಡಿದ್ರು. ಓಕೆ, ಏನ್ ಹೇಳ್ತು ಈ ಸಮಿತಿ ಅಂತಂದ್ರೆ, ಈ ಸಪ್ರು ಸಮಿತಿಯ ಶಿಫಾರಸ್ಸಿನ ನಂತರ 1908ರ ಮತ್ತು 1910ರ
ಪತ್ರಿಕಾ ಕಾಯ್ದೆಗಳನ್ನ ರದ್ದುಗೊಳಿಸಲಾಯಿತು. ನೋಡಿ, ಈ ಸಪ್ರು ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ 1908ರ ಭಾರತೀಯ ವೃತ್ತಪತ್ರಿಕಾ ಕಾಯ್ದೆ ಮತ್ತು 1910ರ ಭಾರತೀಯ ಪತ್ರಿಕಾ ಕಾಯ್ದೆಯನ್ನ ರದ್ದು ಮಾಡಿದ್ರು. ಓಕೆ, ನೆನ್ಪಿಟ್ಕೊಳ್ಳಿ, ಸಪ್ರು ಸಮಿತಿ ಇಂಪಾರ್ಟೆಂಟ್. ಓಕೆ, ಮುಂದೆ ನೋಡೋಣ. ಭಾರತದ ರಕ್ಷಣಾ ಕಾಯ್ದೆ 1915, ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ 1915, ಇದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲ ಮಹಾಯುದ್ಧದ ಸಮಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ನಿರ್ಬಂಧಿಸಲು ಇದನ್ನು ಜಾರಿಗೆ ತರಲಾಯಿತು. ನೋಡಿ, 1914ರಲ್ಲಿ ಮೊದಲ ಮಹಾಯುದ್ಧ ಆರಂಭ ಆಯಿತು. ಈ ಒಂದು ಯುದ್ಧದ ಟೈಮಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಯಾವುದೇ ಸರ್ಕಾರ ವಿರೋಧಿ ಚಟುವಟಿಕೆಗಳು ನಡೀಬಾರದು ಅಂತ ಪತ್ರಿಕೆಗಳ ಸ್ವಾತಂತ್ರ್ಯದ ಮೇಲೆ ಹೆಚ್ಚಿನ ನಿಯಂತ್ರಣ ಹೇರೋಕೆ ಅಂತ ಈ ಕಾಯ್ದೆಯನ್ನ ಜಾರಿಗೆ ತಂದ್ರು. ಓಕೆ, ಹಾಗೇನೆ ರಾಜಕೀಯ ಆಂದೋಲನಗಳ ದಮನಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರದ ನೀತಿಯನ್ನ ಕಾರ್ಯಗತಗೊಳಿಸಲು ಈ ಕಾಯ್ದೆಯನ್ನ ಎಲ್ಲಾ ರಾಜಕೀಯ ಉದ್ದೇಶಗಳಿಗಾಗಿಯೂ ಬಳಸಲಾಯಿತು. ಅಂದ್ರೆ ರಾಷ್ಟ್ರೀಯ ಚಳುವಳಿ ಆಗಿರ್ಬೋದು, ಕ್ರಾಂತಿಕಾರಿ ಚಟುವಟಿಕೆಗಳಾಗಿರ್ಬೋದು, ಹಾಗೆ ಸರ್ಕಾರ ವಿರೋಧಿ ಲೇಖನಗಳನ್ನ ತಡೆಯೋಕೆ ಅಂತ ಈ 1915ರ ಭಾರತದ ರಕ್ಷಣಾ ಕಾಯ್ದೆಯನ್ನ ಬಳಕೆ ಮಾಡಿದ್ರು. ಅಂದ್ರೆ ಈ ಕಾಯ್ದೆ ರಾಜಕೀಯ ಉದ್ದೇಶಗಳಿಗಾಗಿ ಬ್ರಿಟಿಷ್ ಸರ್ಕಾರದ ಕೈಯಲ್ಲಿದ್ದಂತಹ ಒಂದು ಪ್ರಬಲ ಅಸ್ತ್ರವಾಗಿತ್ತು ಅಂತಾನೆ ಹೇಳ್ಬೋದು. ಓಕೆ, ಮುಂದಿನ ಕಾಯ್ದೆ ಭಾರತೀಯ ಪತ್ರಿಕಾ ತುರ್ತು ಕಾಯ್ದೆ 1931, ಇಂಡಿಯನ್ ಪ್ರೆಸ್ ಎಮರ್ಜೆನ್ಸಿ ಆಕ್ಟ್ ಆಫ್ 1931. ಈ ಕಾಯ್ದೆಯ ಬಗ್ಗೆ ನೋಡ್ತಾ ಹೋಗೋಣ. ನಾಗರಿಕ ಅಸಹಕಾರ ಚಳುವಳಿ ಪ್ರಾರಂಭವಾದಾಗ ಸರ್ಕಾರ ಈ ಕಾಯ್ದೆಯನ್ನ ಅಂಗೀಕರಿಸಿತು. ನೋಡಿ, 1930ರಿಂದ 31ರ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಾಗರಿಕ ಅಸಹಕಾರ ಚಳುವಳಿ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆರಂಭ ಆಗಿತ್ತು. ಈ ಚಳುವಳಿಗೆ ಪತ್ರಿಕೆಗಳು ಹೆಚ್ಚಿನ ಪ್ರಚಾರ ನೀಡ್ತಿದ್ವು. ಓಕೆ, ಇದನ್ನ ತಡೆಯೋಕೆ ಅಂತಾನೆ ಬ್ರಿಟಿಷ್ ಸರ್ಕಾರ 1931ರಲ್ಲಿ ಭಾರತೀಯ ಪತ್ರಿಕಾ ತುರ್ತು ಕಾಯ್ದೆಯನ್ನ ಜಾರಿಗೆ ತಂತು. ಓಕೆ, ಈ ಕಾಯ್ದೆಯಡಿಯಲ್ಲಿ ನಾಗರಿಕ ಅಸಹಕಾರ ಚಳುವಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಚಾರವನ್ನ ನಿಗ್ರಹಿಸಲಾಯಿತು. ಅಂದ್ರೆ ಈ ಕಾಯ್ದೆಯ ಮೂಲಕ ನಾಗರಿಕ ಅಸಹಕಾರ ಚಳುವಳಿಗೆ ಬೆಂಬಲ ನೀಡ್ತಾ ಇದ್ದಂತಹ ಎಲ್ಲಾ ಲೇಖನಗಳು, ಭಾಷಣಗಳು, ಪ್ರಕಟಣೆಗಳು, ಸುದ್ದಿಗಳು ಇವೆಲ್ಲವನ್ನ ಸರ್ಕಾರ ನಿಷೇಧ ಮಾಡ್ತು. ಓಕೆ, ಬನ್ನಿ ಮುಂದೆ ನೋಡೋಣ. 1932ರಲ್ಲಿ ಈ ಒಂದು ಕಾಯ್ದೆಯನ್ನ ಅಂದ್ರೆ ಭಾರತೀಯ ತುರ್ತು ಪತ್ರಿಕಾ ಕಾಯ್ದೆಯನ್ನ ಇನ್ನಷ್ಟು ವಿಸ್ತರಿಸಲಾಯಿತು. ಏನು? ಅದು ಆಕ್ಷೇಪಾರ್ಹ ಸುದ್ದಿ ಪ್ರಕಟಣೆಯನ್ನ ನಿಷೇಧಿಸಿತು. ಓಕೆ, ಹಾಗೇನೆ 1932ರಲ್ಲಿ ವಿದೇಶಿ ವ್ಯವಹಾರಗಳ ಕಾಯ್ದೆ ಪಾಸ್ ಆಗಿ ಸರ್ಕಾರ ಮತ್ತು ಅದರ ಆಶ್ರಿತ ರಾಜ್ಯಗಳನ್ನ ಕೆಡಿಸುವ ಯಾವುದೇ ಲೇಖನಗಳ ಪ್ರಕಟಣೆಯನ್ನ ತಡೆಹಿಡಿಯಲಾಯಿತು. ಅಂದ್ರೆ ವಿದೇಶಿ ರಾಷ್ಟ್ರಗಳೊಂದಿಗೆ ಬ್ರಿಟಿಷ್ ಸರ್ಕಾರದ ಸಂಬಂಧಗಳಿಗೆ ಹಾನಿಯಾಗುವ ಎಲ್ಲಾ ರೀತಿಯ ಲೇಖನಗಳನ್ನ ಮತ್ತು ಸುದ್ದಿಗಳನ್ನ ಪ್ರಕಟಣೆ ಮಾಡೋದನ್ನ 1932ರ ವಿದೇಶಿ ವ್ಯವಹಾರಗಳ ಕಾಯ್ದೆ ಮುಖಾಂತರ ತಡೆ ಹಿಡಿದ್ರು. ಓಕೆ, ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ಅಂದ್ರೆ 1947ರ ನಂತರ ಪ್ರೆಸ್ ವಿಚಾರಣಾ ಸಮಿತಿ ರಚಿಸಿ ಅದರ ವರದಿಯಂತೆ ಬ್ರಿಟಿಷರು ಪತ್ರಿಕೆಗಳ ಮೇಲೆ ಹೇರಿದ್ದ ಎಲ್ಲಾ ನಿರ್ಬಂಧಗಳನ್ನ ರದ್ದುಪಡಿಸಲಾಯಿತು. ಓಕೆ, ಹಾಗೇನೆ ವೆರಿ ಇಂಪಾರ್ಟೆಂಟ್, 1948ರಲ್ಲಿ ಪ್ರೆಸ್ ಕೌನ್ಸಿಲ್ ಅನ್ನ ಸ್ಥಾಪಿಸಲಾಯಿತು. ಓಕೆ, ಹಾಗೆ ಅದೇ ವರ್ಷ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾವನ್ನ ಸ್ಥಾಪಿಸಲಾಯಿತು. ಓಕೆ, ಇದರಿಂದಾಗಿ ಸ್ವಾತಂತ್ರ್ಯ ನಂತರ ಪತ್ರಿಕೋದ್ಯಮಕ್ಕೆ ಭಾರತ ಸರ್ಕಾರ ಅಪಾರ ಪ್ರೋತ್ಸಾಹ ನೀಡಿದೆ. ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಪತ್ರಿಕೆಗಳ ಮೇಲೆ ಅನೇಕ ನಿಯಂತ್ರಣಗಳನ್ನ ಹೇರಿದ್ರು. ಆದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿ ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿ ಪತ್ರಿಕೋದ್ಯಮವನ್ನ ಬೆಳೆಸಿದ್ರು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಬನ್ನಿ ಮುಂದೆ ನೋಡೋಣ. ಸ್ನೇಹಿತರೆ, ಈಗ ಬ್ರಿಟಿಷರ ಸಮಯದಲ್ಲಿ ಬಂದಂತಹ ಪತ್ರಿಕೆಗಳು ಹಾಗೂ ಅದರ ಸಂಪಾದಕರು ಹಾಗೂ ಅದು ಆರಂಭ ಆದಂತಹ ವರ್ಷ ಮತ್ತು ಪ್ರಕಟ ಆಗ್ತಾ ಇದ್ದಂತಹ ಸ್ಥಳ, ಇದನ್ನ ಒನ್ ಬೈ ಒನ್ ಪ್ರತಿಯೊಂದು ಪತ್ರಿಕೆಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಬೆಂಗಾಲ್ ಗೆಜೆಟ್, ಇದರ ಸಂಪಾದಕರು ಜೇಮ್ಸ್ ಅಗಸ್ಟಸ್ ಹಿಕಿ. ಇದು ಆರಂಭವಾದಂತಹ ವರ್ಷ 1780. ಅದು ಪ್ರಕಟವಾಗ್ತಾ ಇದ್ದಂತಹ ಸ್ಥಳ ಕಲ್ಕತ್ತಾ. ಓಕೆ, ಹೀಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಮದ್ರಾಸ್ ಕೊರಿಯರ್, ಸಂಪಾದಕರು ರಿಚರ್ಡ್ ಜಾನ್ಸನ್, ವರ್ಷ 1784, ಮದ್ರಾಸ್. ಓಕೆ, ಸಂವಾದ ಕೌಮುದಿ, ಇದರ ಸಂಪಾದಕರು ರಾಜಾರಾಮ್ ಮೋಹನ್ ರಾಯ್, 1821ರಲ್ಲಿ ಇದು ಆರಂಭ ಆಯಿತು, ಕಲ್ಕತ್ತಾ. ಓಕೆ, ಮಿರತ್ ಉಲ್ ಅಕ್ಬರ್ ಪತ್ರಿಕೆ, ಇದರ ಸಂಪಾದಕರು ರಾಜಾರಾಮ್ ಮೋಹನ್ ರಾಯ್, 1822, ಕಲ್ಕತ್ತಾ. ಬಂಗದೂತ್, ರಾಜಾರಾಮ್ ಮೋಹನ್ ರಾಯ್, 1822, ಕಲ್ಕತ್ತಾ. ಬಾಂಬೆ ಸಮಾಚಾರ ಪತ್ರಿಕೆ, ಫರ್ಡೋಂಜಿ ಮರ್ಜಾಬನ್, 1822, ಇದರ ಸ್ಥಳ ಬಾಂಬೆ. ಬಾಂಬೆ ಟೈಮ್ಸ್, ರಾಬರ್ಟ್ ನೈಟ್ ಮತ್ತು ಥಾಮಸ್ ಬೆನೆಟ್, ಇದರ ವರ್ಷ 1838, ಬಾಂಬೆ. ರಸ್ತ್ ಗಫ್ದರ್, ದಾದಾಬಾಯಿ ನವರೋಜಿ, ಇದು ಆರಂಭವಾದಂತಹ ವರ್ಷ 1851, ಬಾಂಬೆ.
ಸೋಮ್ ಪ್ರಕಾಶ್, ದ್ವಾರಕನಾಥ ಮತ್ತು ವಿದ್ಯಾಭೂಷಣ್ ಅವರು ಆರಂಭ ಮಾಡಿದ್ರು 1858ರಲ್ಲಿ ಕಲ್ಕತ್ತಾ. ಇಂಡಿಯನ್ ಮಿರರ್ ಪತ್ರಿಕೆ ದೇವೇಂದ್ರನಾಥ ಟಾಗೂರ್ ಅವರು ಆರಂಭ ಮಾಡಿದ್ರು 1862ರಲ್ಲಿ, ಸ್ಥಳ ಕಲ್ಕತ್ತಾ. ಬೆಂಗಾಲಿ ಪತ್ರಿಕೆ ಗಿರೀಶ್ ಚಂದ್ರ ಘೋಷ್ 1862, ಕಲ್ಕತ್ತಾ. ನ್ಯಾಷನಲ್ ಪೇಪರ್ ದೇವೇಂದ್ರನಾಥ್ ಟಾಗೂರ್ 1865, ಕಲ್ಕತ್ತಾ. ಅಮೃತ್ ಬಜಾರ್ ಪತ್ರಿಕೆ ಸಿಸಿರ್ ಕುಮಾರ್ ಘೋಷ್ ಆರಂಭ ಮಾಡಿದ್ರು 1868ರಲ್ಲಿ, ಎಲ್ಲಿ ಅಂದ್ರೆ ಕಲ್ಕತ್ತಾ. ಬಂಗದರ್ಶನ ಇದನ್ನ ಬಂಕಿಮ ಚಂದ್ರ ಚಟರ್ಜಿ ಅವರು ಆರಂಭ ಮಾಡಿದ್ರು 1873ರಲ್ಲಿ, ಸ್ಥಳ ಕಲ್ಕತ್ತಾ. ಸ್ಟೇಟ್ಸ್ಮನ್ ರಾಬರ್ಟ್ ನೈಟ್ ಅವರು ಆರಂಭ ಮಾಡಿದ್ರು 1875ರಲ್ಲಿ, ಸ್ಥಳ ಕಲ್ಕತ್ತಾ. ಹಿಂದೂ GS ಅಯ್ಯರ್ ಮತ್ತು ವೀರ ರಾಘವಾಚಾರಿ ಅವರು ಆರಂಭ ಮಾಡಿದಂತಹ ಪತ್ರಿಕೆ ಹಿಂದೂ 1878ರಲ್ಲಿ, ಸ್ಥಳ ಮದ್ರಾಸ್. ಹಾಗೇನೆ ಟ್ರಿಬ್ಯೂನ್ ಪತ್ರಿಕೆ ದಯಾಳ್ ಸಿಂಗ್ ಮಜಿತಿಯಾ, ವರ್ಷ 1881, ಲಾಹೋರ್. ಕೇಸರಿ ಬಾಲ್ ಗಂಗಾಧರನಾಥ್ ತಿಲಕ್ ಮತ್ತು ಚಿಂಪ್ಲಂಕರ್ 1881, ಬಾಂಬೆ. ಸ್ವದೇಶ ಮಿತ್ರನ್ GS ಅಯ್ಯರ್ ಅವರು ಆರಂಭ ಮಾಡಿದ್ರು 1911ರಲ್ಲಿ, ಮದ್ರಾಸ್. ಯುಗಾಂತರ್ ಪತ್ರಿಕೆ ಬರೀಂದ್ರ ಕುಮಾರ್ ಘೋಷ್ ಮತ್ತು ಭೂಪೇಂದ್ರನಾಥ್ ದತ್ತ ಅವರು ಆರಂಭ ಮಾಡಿದ್ರು 1906ರಲ್ಲಿ, ಬಂಗಾಳದಲ್ಲಿ. ಸಂಧ್ಯಾ ಪತ್ರಿಕೆ ಬ್ರಹ್ಮಬಂಧ್ ಉಪಾಧ್ಯಾಯ 1906ರಲ್ಲಿ, ಬಂಗಾಳದಲ್ಲಿ. ಓಕೆ. ಒಂದೇ ಮಾತರಂ ಮೇಡಮ್ ಬಿಕಾನ್ಜಿ ಕಾಮ್ ಅವರು ಆರಂಭ ಮಾಡಿದ್ದು ಎಲ್ಲಿ? ಪ್ಯಾರಿಸ್. ತಲ್ವಾರ್ ಬರೀಂದ್ರನಾಥ್ ಚಟ್ಟೋಪಾಧ್ಯಾಯ, ಎಲ್ಲಿ? ಬರ್ಲಿನ್ನಲ್ಲಿ. ಫ್ರೀ ಹಿಂದೂಸ್ತಾನ್ ಪತ್ರಿಕೆ ತಾರಕ್ನಾಥ್ ದಾಸ್ ಅವರು ಆರಂಭ ಮಾಡಿದ್ರು. ದಿ ಹಿಂದೂಸ್ತಾನ್ ಟೈಮ್ಸ್ KM ಫಣಿಕರ್ ಅವರು 1920ರಲ್ಲಿ ದೆಹಲಿಯಲ್ಲಿ ಆರಂಭ ಮಾಡಿದ್ರು. ಬಹಿಷ್ಕೃತ ಭಾರತ BR ಅಂಬೇಡ್ಕರ್ ಅವರ ಆರಂಭ ಮಾಡಿದಂತಹ ಪತ್ರಿಕೆ 1927ರಲ್ಲಿ. ಕುಡಿ ಅರಸು ವೆರಿ ಇಂಪಾರ್ಟೆಂಟ್ ಇದು, EV ರಾಮಸ್ವಾಮಿ ನಾಯ್ಕರ್ ಅವರು ಆರಂಭ ಮಾಡಿದ್ದು 1910ರಲ್ಲಿ. ಬಂದಿ ಜೀವನ್ ಸಚೇಂದ್ರ ಸನ್ಯಾಲ್ ಅವರು ಆರಂಭ ಮಾಡಿದ್ರು, ಬಂಗಾಳದಲ್ಲಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಜವಾಹರ್ಲಾಲ್ ನೆಹರು ಅವರು ಆರಂಭ ಮಾಡಿದ್ದು 1938ರಲ್ಲಿ, ಅದು ದೆಹಲಿಯಲ್ಲಿ. ಅಲ್ ಹಿಲಾಲ್ ಅಬ್ದುಲ್ ಕಲಾಂ ಆಜಾದ್ ಅವರು ಆರಂಭ ಮಾಡಿದ್ರು 1912ರಲ್ಲಿ. ಹಾಗೆ ಸ್ವತಂತ್ರ ಪತ್ರಿಕೆ ಮೋತಿಲಾಲ್ ನೆಹರು ಅವರು 1919ರಲ್ಲಿ ಆರಂಭ ಮಾಡಿದ್ರು. ಸ್ನೇಹಿತರೆ, ಇಷ್ಟು ಕೂಡ ಪ್ರಮುಖವಾದಂತಹ ಪತ್ರಿಕೆಗಳು. ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಗೊತ್ತಾಗುತ್ತೆ ನನಗೆ, ಬಟ್ ಆದಷ್ಟು ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ರಿವಿಷನ್ ಮಾಡ್ತಿದ್ರೆ ಡೆಫಿನೆಟ್ಲಿ ನೆನ್ಪಿಟ್ಕೊಬಹುದು. ಮುಂದೆ ನೋಡೋಣ. ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್ ಅಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಗಳನ್ನ ಇಲ್ಲಿ ಹಾಕಿದ್ದೀನಿ, ಒಂದೊಂದೇ ಹೇಳ್ತಾ ಹೋಗ್ತೀನಿ. ಚಾರ್ಲ್ಸ್ ವಿಲ್ಕಿನ್ಸ್ ಅಂತಕ್ಕಂಥವ್ರು ಭಗವದ್ಗೀತೆ ಹಿತೋಪದೇಶಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು. ಓಕೆ. H ವಿಲ್ಸನ್ ಅನ್ನೋರು ವಿಷ್ಣು ಪುರಾಣ ಋಗ್ವೇದಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು. ಓಕೆ. ಬಂಗಾಳಿ ಭಾರತೀಯ ಪತ್ರಿಕೋದ್ಯಮದಲ್ಲೇ ಬಹಳ ಮುಂದಿದ್ದಂತಹ ಭಾಷೆ. ಓಕೆ. ಮೊದಲ ವೃತ್ತಪತ್ರಿಕೆ ಬರೆದದ್ದು ಕೂಡ ಬಂಗಾಳಿಯಲ್ಲೇ. ಓಕೆ. 1882ರಲ್ಲಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ತಮಿಳಿನಲ್ಲಿ ಪ್ರಪ್ರಥಮ ಪತ್ರಿಕೆಯಾದ ಸ್ವದೇಶಿ ಮಿತ್ರಂ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಆರಂಭ ಮಾಡಿದ್ರು. ಓಕೆ. ಇಷ್ಟು ಕೂಡ ಜಸ್ಟ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್. ಓಕೆ ಸ್ನೇಹಿತರೆ, ಇಷ್ಟು ಕೂಡ ಬ್ರಿಟಿಷರ ಪತ್ರಿಕೋದ್ಯಮ ಮತ್ತು ಸರ್ಕಾರದ ನೀತಿ ಈ ಟಾಪಿಕ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ತುಂಬ ಡೀಟೇಲ್ ಆಗಿ ಪ್ರತಿಯೊಂದು ಕಾಯ್ದೆಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಕೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.